ನಿನ್ನಂತ ಆಟೋ ಡ್ರೈವರಿಗೆ ಕೊಟ್ಟು 100-200 ಎಣಿಸ್ಕೋಬೇಕು ಅಂತನಾ? ಆ ಹುಡುಗಿನ ಓದ್ಸೋದು ಹೆಂಗೆ? ನಾನು ಕಷ್ಟಪಟ್ಟು ದುಡ್ದು ನನ್ನ ಲಕ್ಷ್ಮಿನ ನಾನು ಓದಿಸಿ ದೊಡ್ಡವಳು ಮಾಡ್ತೀನಿ. ಮೋಹ ಸಂದೇಶ ಏನ್ ಮಾಡ್ತಿದ್ಯತೆ? ಏನ್ ಮಾಡ್ಲಪ್ಪ, ಕಾಲೇಜ್ ಫೀಸ್ ಕಟ್ಬೇಕಲ್ಲಪ್ಪ ಅವಳಿಗೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಇಷ್ಟು ದಿನ ಎಲ್ಲ ನಾನೇ ಅಲ್ವಾ ಕಟ್ತಾ ಇದ್ದಿದ್ದು ಸ್ಕೂಲ್ ಫೀಸ್ ಎಲ್ಲ. ಈಗ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನಾನು ಇಲ್ವಾ, ನಂಗೆ ಕಟ್ಟಲ್ವಾ ಅಂತ? ಅದೇನೈತೆಲ್ಲ ಕ್ಲಿಯರ್ ಮಾಡ್ಕೊಂಡು ಕಟ್ಬಿಡ್ ಬಾ. ಇನ್ನಂತ ಅಳಿಯನ್ ಪಡಿಯಕ್ಕೆ ನಾನು ಪುಣ್ಯ ಮಾಡಿದೆ. ಹುಡುಕ್ಬೇಡ, ಒಳ ಓದ್ಕೊತಾ ಇರ್ಬೇಕು. ಒಂದು ವರ್ಷ ಅಷ್ಟೇ, ನೆಕ್ಸ್ಟ್ ವರ್ಷ ಕಟ್ಕೊಂತಾರೆ ಎತ್ತಾಕೊಂಡು ಇರ್ತಾರೆ ಮನೆಗೆ. ತಗೋರು ಪುಟ್ಟಿಗೆ ನಾಚಿಕೆ ನೋಡ್ಲಾ. ಬರ್ತೀನಿ, ಬಾಯ್ ಅಮ್ಮ. ಬಾಯ್. ಒಳ್ಳೆ ಸಂಬಂಧ, ಡಾಕ್ಟರ್ ಸಂಬಂಧ ನೀನೇ ಹುಡ್ಕಿದ್ರು ಅಂತ ಗಂಡು ಸಿಗಲ್ಲ. ಇಲ್ಲ ಶಿವಮರೆ, ನಾವು ಚಿಕ್ಕ ವಯಸ್ಸಿಂದ ಅವನೇ ನೋಡ್ಕೊಂಡಿರೋದು, ನಮ್ಮ ಅಳಿಯನೇ. ಅವನಿಗೆ ಕೊಡಬೇಕು ಅಂತ ಇದ್ದೀವಿ. ಆಟೋದವನಿಗೆ ಕೊಟ್ಟು ಆಳ್ಬಾವಿಗೆ ತೊಳೋದಕ್ಕಿನ್ನ ಡಾಕ್ಟರ್ ಕೊಟ್ಟೇ ಉದ್ಧಾರ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಬಲಮ್ಮ ನೋಡಮ್ಮ, ಡಾಕ್ಟರ್ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾನೇ ಏನಾನ ಮಾಡ್ಕೊಂಡು ಸತ್ತೋಗ್ತೀನಿ ಅಷ್ಟೇ. ನಿಂತ್ಗಡೆ ಏನು ಡಾಕ್ಟ್ರ್ ಸಂಬಂಧ ಅಂದ ತಕ್ಷಣ ಒಪ್ಕೊಬಿಟ್ಟ? ಹಾಂ, ಏನದ್ದೆ ಇಷ್ಟು ಉದ್ದ ಹುಡುಗಿನ ನಾನು ಓದಿರ ಅವಳನ್ನ ಓದಿಸಿ ಎಲ್ಲ ಇವತ್ತು ಸಾಕಿ ಎಲ್ಲ ಮಾಡಿ ನನಗೆ ಅಂತ ಹೇಳ್ಬಿಟ್ಟು ನೀನು ಇವತ್ತು ಬೇರೆಯವ್ರು ಕೊಡ್ತಾ ಇದೆಯಲ್ಲ, ಏನು ಡಾಕ್ಟ್ರು ಅಂತನಾ? ಮೂಕೋಣ, ನನ್ನ ಡಾಕ್ಟರ್ ಸಂಬಂಧಕ್ಕೆ ಮಾಡೋದು. ಇಲ್ಲ ನಿನ್ನಂತ ಆಟೋ ಡ್ರೈವರಿಗೆ ಕೊಟ್ಟು 100-200 ಎಣಿಸ್ಕೋಬೇಕು ಅಂತನಾ? ಈಗ ನಿನ್ನ ಅವಶ್ಯಕತೆ ನಮಗಿಲ್ಲ, ಹೋಗ್ತಾ ಇರತ್ತೆ. ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಹೇ ಬಾರೋ ಭಗವಂತ ಬಾರೋ, ನೀ ಬಂದು ಪ್ರೀತಿ ಮಾಡಿ ನೋಡು. ಒಂದು ಹೆಣ್ಣ ನೋಡು ಬಾ, ನಿನ್ನ ಮನಸ್ಸ ನೀಡು ಬಾ. ಹೃದಯ ಚಿಂದಿಯಾಗೋ ನೋವು ನಿನಗೆ ತಿಳಿಯುವುದು ಬಾ ಧರೆಗೆ.